ನೀವೇನಾದರೂ ಬೆಂಗಳೂರಲ್ಲಿ ಇದ್ದು ಟ್ರಾಫಿಕ್ ಸಮಸ್ಯೆಯಿಂದ ಮತ್ತೆ ಕಿರಿಕಿರಿ ಜಗಳ ಅದೇ ಪೊಲ್ಯೂಷನ್ ಇಂದ ನೀವು ಬೇಸತ್ತಿದ್ರೆ ಒಂದ್ ದಿವಸ ನಿಮ್ಗೆ ಏನಾದ್ರು ರಿಫ್ರೆಶ್ಮೆಂಟ್ ಬೇಕು ಅಂತಂದ್ರೆ ನಿಮ್ಗೆ ರಾಮನಗರ ಹತ್ರ ಇರೋ ಶಿಲಾಂಧ್ರಗೆ ಒಂದು ಬೆಸ್ಟ್ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬೆಂಗಳೂರಿನ ಬರೀ ಕೇವಲ ಒಂದು 50-55 ಕಿಲೋಮೀಟರ್ಸ್ ಇರೋ ಈ ಶಿಲಾಂಧ್ರಕ್ಕೆ ವೆಲ್ಕಮ್. ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಇಲ್ಲೊಂದು ದೊಡ್ಡ ಹೆಬ್ಬಾಗಲ್ ಕಾಣಿಸುತ್ತೆ. ಕಾರ್ನ ಆಚೆನೆ ಪಾರ್ಕ್ ಮಾಡಿ ಒಳಗಡೆ ಸ್ಟೆಪ್ಸ್ ಮುಖಾಂತರ ಈ ಕಡೆ ಬರಬೇಕಾಗತ್ತೆ. ಇಲ್ಲಿಂದ ನಾವು ಏನು ಪ್ಲೇ ಏರಿಯಾ ಹೋಗ್ತೀವಿ, ಸೊ ಪ್ಲೇ ಏರಿಯಾವರೆಗೂ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಯಾರೋ ಜಿಪ್ಲೈನ್ ಆಡ್ತಿದ್ದಾರೆ, ತೋರಿಸ್ತೀನಿ ಬನ್ನಿ. ತಕ್ಷಣ ವೆಲ್ಕಮ್ ಟು ಸಿಗುತ್ತೆ ನಿಮಗೆ ರಸ್ನ. यहाँ पे क्या सिर्फ ब्रेक मारेगा ना, वो लग जाएगा. ठीक है, थोड़ा दूर पकड़ना पड़ेगा. ठीक है. ಫಸ್ಟ್ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವ ಗೇಮು? ಜಿಪ್ಲೈನ್. ದಿಸ್ ಇಸ್ ಮೈ ಫಸ್ಟ್ ಗೇಮ್ ಇನ್ ದಿಸ್ ರೆಸಾರ್ಟ್. ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಲೈಫಲ್ಲಿ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ರಾನ್, ಈ ಹಾಲಿವುಡ್ ಫಿಲಮ್ಸ್, ಹಳೇ ಕಾಲ ಫಿಲಮಲ್ಲಿ ಇರ್ತವೆ ಗೊತ್ತಾ, ಪೊಲೀಸರು ಇರ್ತಾರಲ್ಲ, ಸೊ ಆ ಥರ ಕಾಣಿಸ್ತಾ ಇದೆ ನಮಗೆ. ಬೆಟ್ಟ ಬೆರೆತ್ಕೊಂಡು ಹೋಗ್ಬೇಕು. ಜಿಪ್ಲೈನ್ ಫಸ್ಟ್ ಟೈಮ್ ಮಾಡಿದ್ದಾಯ್ತಾ, ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಝುಯ್ ಅಂತ ಬಂದ್ಬಿಡ್ತು. ದೊಡ್ಡವ್ರು ಯಾರ್ಯಾರಿಗೆ ದೊಡ್ಡ ಗೇಮ್ ಮಾಡೋಕ್ಕಾಗಲ್ವೋ ಅಂಥವ್ರು ಇಂಥ ಚಿಕ್ಕ ಗೇಮ್ ಮಾಡ್ಬೋದು. ಇಲ್ಲ ಹ್ಯೂಮನ್ ಗೈರೋ ಇದೆ, ಹ್ಯೂಮನ್ ಗೈರೋ ಆಡ್ಬೋದು. 360 ಡಿಗ್ರಿ ಫ್ಲೈಯಿಂಗ್ ಸೈಕಲ್ ಇದೆ. ಅದಕ್ಕೆ 2 ಕೂಪನ್ಸ್ ಆಗುತ್ತೆ ಪರ್ ಪರ್ಸನ್ಗೆ. ಅದಕ್ಕೆ ವೇಸ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಅದನ್ನ ಆಡಲ್ಲ. ಹಂಗೆ ಹತ್ಕೊಂಡು ಬಂದರೆ ಮೇಲ್ಗಡೆಗೆ ಇಲ್ಲೊಂದು ಸಕ್ಕತ್ತಾಗಿರೋ ಒಂದು ಕಾನ್ಫರೆನ್ಸ್ ಇದೆ, ತೋರಿಸ್ತೀನಿ. ಸುತ್ತಮುತ್ತ ಫುಲ್ ಬೆಟ್ಟ ಇದೆ, ಮಧ್ಯದಲ್ಲಿ ಜಾಗ ಇದೆ ನೋಡಿ. ಹಿಂದಗಡೆ ಸ್ವಾಮಿ ವಿವೇಕಾನಂದ ಇದ್ದಾರೆ, ನಮ್ಮ ಎದುರುಗಡೆ ಇಮ್ಮಡಿ ಪುಲಿಕೇಶಿ ಇದ್ದಾರೆ. ಇಮ್ಮಡಿ ಪುಲಿಕೇಶಿ ಅವರು ಚಾಲುಕ್ಯ ವಂಶದ ಸುಪ್ರಸಿದ್ಧ ದೊರೆ, ಚಕ್ರವರ್ತಿ. ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಕೆಲಸಗಳಾಗಿದ್ದಾವೆ. ಅವರ ಸ್ಮರಣಾರ್ಥಗೋ ಇಲ್ಲ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಈ ಒಂದು ಪುತ್ಥಳಿನ ನಿರ್ಮಾಣ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ನೋಡಿ, ಜನಗಳನ್ನ ನೋಡಿ ಬೇಜಾರಾಗಿತ್ತಲ್ಲ. ಸುತ್ತಮುತ್ತ ಬರೀ ಬೆಟ್ಟ, ಬಂಡೆ, ಗುಡ್ಡಗಳು, ತಂಪಾಗಿ ಗಾಳಿ ಬೀಸ್ತಾ ಇದೆ, ಸುತ್ತ ಮರಗಳು. ಎಷ್ಟು ಸಕಲಾಗಿದೆ ಅಂದರೆ ನೀವು ಬಂದು ಇದನ್ನು ಎಂಜಾಯ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿರುತ್ತೆ. ನನಗೋಸ್ಕರ ಅಂತ ಒಂದು ದೊಡ್ಡ ಕುರ್ಚಿ ಕಾಯ್ತಾ ಇದೆ, ರಾಜ ಕುರ್ಚಿ. ಈ ದೊಡ್ಡ ದರ್ಬಾರಲ್ಲಿ ಕೂತ್ಕೊಂಡ್ರೆ ಏನು ಮಜಾ ಗೊತ್ತಾ, ತುಂಬ ಅಗಲವಾಗಿದೆ. ಆ ಕಡೆ ಈ ಕಡೆ ಸಿಂಹ, ಕುತ್ಕೊಳ್ಳೋಕೆ ಫೀಲೇ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಮನೆ ಮಂಚನೂ ಇಷ್ಟ ಆಗಲೇ ಇಲ್ಲ. ಈ ಕಡೆ ಒಬ್ಬರು ಸಖಿ, ಈ ಕಡೆ ಒಬ್ಬರು ಸಖಿ, ಸಾರಿ ಈ ಕಡೆ ಮಂತ್ರಿ, ಈ ಕಡೆ ಕವಿ, ಸೆಂಟ್ರಲ್ ರಾಜ. ಗಾಳಿ ಬೀಸೋದೇ ಬೇಡ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಅದು ತುಂಬ ಚೆನ್ನಾಗಿದೆ. ನಾವು ಕೂತು ಹಾಳು ಮಾಡೋದು ಬೇಡ. ಇದಕ್ಕೊಂದು ಮರ್ಯಾದೆ ಇದೆ, ಆ ಮರ್ಯಾದೆ ನಾವು ಹಾಳು ಮಾಡೋದು ಬೇಡ. ರಾಣಿ ನಿನ್ನ ಕೈ ಹಿಡಿದು ನಾಳೆಗಳ ಸೃಷ್ಟಿಸುವೆ. ಅದು ಒಂದು ಶೋಕೆ ಸಿಕ್ಕಿದ್ರೆ ಅಂತ ಅನ್ಕೊಂಡಿದೆ, ಬಟ್ ಗೆಸ್ಟ್ಗೆ ಮಾತ್ರ ಅಂತ. ನಾವು ಪೇ ಮಾಡಿ ಇಲ್ಲಿ ಆರಾಮಾಗಿ ಹೋಗ್ಬೋದು. ಇದು ಹಂಪಿಲಿರೋ ಕಲ್ಲಿನ ರಥ ಇದ್ದಂಗಿದೆ. ವಿವೇಕಾನಂದ ಕಡೆಯಿಂದ ಈ ಕಡೆಯಿಂದ ಬಂದರೆ ಕಡೆಲ್ಲ ಫುಲ್ ರೂಮ್ಸು, ಈ ಕಡೆ ಗೇಮ್ಸ್ ಆಡ್ತಿದ್ದಾರೆ. ಈ ಕಡೆ ಕ್ಯಾಂಪ್ ಫೈರ್ ಏರಿಯಾ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ಫುಟ್ಬಾಲ್ ಏರಿಯಾ ಪ್ಲಸ್ ಕ್ರಿಕೆಟ್ ಗ್ರೌಂಡ್ ಎರಡೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಂಪ್ ಫೈರ್ ಇದೆ. ಹಾಂ, ಸೊ ಇದೆ ಫೈರ್ ಕ್ಯಾಂಪ್ ಏರಿಯಾ. ಇಲ್ಲಿ ಆರಾಮಾಗಿ ಒಂದು 50 ಜನ 60 ಜನ ಕುತ್ಕೋಬೋದು. ಯಾರು ಅಷ್ಟು ದೊಡ್ಡ ಗ್ರೂಪ್ ಯಾರು ಬರೋಂತ ಅನ್ಸುತ್ತೆ. ಬಂದರೆ ಒಂದು 20 ಜನ ಮ್ಯಾಕ್ಸಿಮಮ್ ಅಂತಂದರೆ ಆರಾಮಾಗಿ ಕುತ್ಕೊಬೋದು. ಮನುಷ್ಯ ದೊಡ್ಡನಾಗ್ತಾ ಫ್ರೆಂಡ್ಸ್ ಸರ್ಕಲ್ ಚಿಕ್ಕದಾಗ್ತಾ ಬರುತ್ತೆ. ಸೊ ಚಿಕ್ಕವರದಾಗ ದೊಡ್ಡದಾಗಿರುತ್ತೆ ಫ್ರೆಂಡ್ಸ್ ಸರ್ಕಲ್ ಎಲ್ಲ. ಮ್ಯಾಕ್ಸಿಮಮ್ ಯಾರು 30 ಜನ ಎಲ್ಲ ಬರೋಲ್ಲ. ಬಂದರೆ ಒಂದು 10ರಿಂದ ಒಂದು 15 ಜನ ಬರ್ತಾರೆ ಅಂತ ಅಂದ್ಕೊಳ್ಳಿ. ಆರಾಮಾಗಿ ಕುತ್ಕೊಂಡು ಸಿಟೌಟ್ ಮಾಡಿಬಿಟ್ಟು ಇಲ್ಲಿ ಕತ್ಲಲ್ಲಿ ಫೈರ್ ಗೇಪ್ ಹಾಕ್ಕೊಂಡು ಆರಾಮಾಗಿ ಮಸ್ತ್ ಮಾಡ್ಬೋದು, ಮಜಾ ಮಾಡ್ಬೋದು. ಚಳಿಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಮೆಡಿಟೇಷನ್ ಸ್ಪಾಟ್ ಇದೆ ಅಂತೆ, ಅಲ್ಲಿಗೆ ಹೋಗೋಣ.
ಮೆಡಿಟೇಷನ್ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಸುಸ್ತಾಗ್ತೈತೆ, ಅದಕ್ಕೂ ಸುಸ್ತಾಗೋಯ್ತು. ಇನ್ನೂ ಹೋಗ್ಬೇಕು, ಸುಸ್ತಾಗ್ಬಿಟ್ಟೈತೆ. ಎಲ್ಲ ಕಡೆ ಪ್ಲಾಸ್ಟಿಕ್ ಬಾಟ್ಲು ಬಿಸಾಕ್ಬಿಟ್ಟು ಹೋಗ್ತಾರಲ್ವ, ಇಲ್ಲಿ ನೋಡಿ ಸ್ಟೀಲ್ ಬಾಟ್ಲು ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಟಾಪ್ ಆಫ್ ದ ರೆಸಾರ್ಟ್ಗೆ ಬಂದಾಯಿತು. ಏನಿಲ್ಲ, ಖಾಲಿ ಜಾಗ ಅಷ್ಟೇ, ತೋರಿಸ್ತೀನಿ. ಅಷ್ಟೇ. ಅಲ್ಲೂ ಬೆಂಚ್ ಹಾಕಿದ್ದಾರೆ. ಸೇಮ್ ಕಾನ್ಸೆಪ್ಟ್. ಬೋಧಿ ವೃಕ್ಷ ಕೆಳಗಡೆ ಒಂದು ಬುದ್ಧ ಜ್ಞಾನೋದಯ ಆಯಿತು ಅಂತಾರಲ್ಲ, ಒಂದು ಮರ ಬೆಂಚ್ಕಲ್ಲಿ ಹಾಕಿದ್ದಾರೆ. ಚೆನ್ನಾಗಿದೆ ಕೂತ್ಕೊಳ್ಳೋಕೆ. ಮರದಲ್ಲಿ ಎಲೆಗಳು ಕಮ್ಮಿ ಇದ್ದಾವೆ, ಸಮ್ಮರ್ ಅಲ್ವಾ, ಉದುರಿ ಹೊಸ್ದಾಗಿ ಬರುತ್ತೆ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಡಿಸೈನ್ ಎಲ್ಲ ಇವರೇ ಮಾಡಿರೋದಾ ಬೇಕು ಅಂತ, ಅಥವಾ ಈ ಕಾಂಕ್ರೀಟ್ ಎಲ್ಲ ಹಾಕಿದ್ಮೇಲೆ ಎಲೆಗಳು ಬಂದು ಹಂಗೆ ಬಿದ್ದಿರೋದಂತ ಗೊತ್ತಾಗ್ತಿಲ್ಲ. ನೋಡಿ ಏನು ಸಖತ್ತಾಗಿದೆ, ಎಲೆ ತರನೇ ಎಲ್ಲ ಕಡೆ ಹಂಗೆ ಇದೆ. ಇವ್ರು ಈ ಕಾಂಕ್ರೀಟ್ ಏನು ಹಾಕಿದ್ದಾರೆ ಎಲ್ಲ ಕಡೆನೂ ಹಂಗೆ ಇದೆ. ಇವನ್ ಈ ಸ್ಟೆಪ್ಸ್ ಅಲ್ಲೂ ಅಷ್ಟೇ ಸಖತ್ತಾಗಿದೆ. ಮೆಡಿಟೇಷನ್ ಸ್ಪಾಟಿಗೆ ಬಂದು ಮೆಡಿಟೇಷನ್ ಮಾಡಿದ್ರಿ, ಮೆಡಿಟೇಷನ್ಗೆ ಬೇಜಾರಾಗಲ್ವಾ? ಮೆಡಿಟೇಷನ್ ಮಾಡ್ಬಿಟ್ಟು ಹೋಗೋಣ. ಯಾವುದು ಮೆಡಿಟೇಷನ್ ಮಾಡಿಲ್ಲ, ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿದ್ದಾಗ ಮಾಡಿಸಿದ್ದು ಅಷ್ಟೇ, ಪ್ರಾಣಾಯಾಮ, ವ್ಯಾಯಾಮ. ಅದು ಬಿಟ್ಟರೆ ಇವತ್ತೇ ಮಾಡ್ತಾ ಇರೋದು. ಟಾಪ್ ಆಫ್ ದ ಹಿಲ್ಲಿಗೆ ಬಂದುಬಿಟ್ಟು ಫುಲ್ಲು ವ್ಯೂ ತೋರಿಸಿದ್ರೆ ಹೆಂಗೆ ಹೇಳಿ, ತೋರಿಸ್ತೀನಿ ಬನ್ನಿ. ಸ್ವಾಮಿ ವಿವೇಕಾನಂದರು, ಇಮ್ಮಡಿ ಪುಲಿಕೇಶಿ, ಕಲ್ಲಿನ ರಥ. ಸೊ ಇಲ್ಲಿ ಫೈರ್ ಕ್ಯಾಂಪ್ ಇದೆ. ಸೊ ಅಲ್ಲಿ ಬಂದರೆ ನಿಮಗೆ ಪ್ಲೇ ಏರಿಯಾ ಇದೆ. ಸೊ ಈ ಕಡೆಲ್ಲ ನಿಮಗೆ ಕಾಟೇಜಸ್ಸು. ಇದಾಗಲೇ ತೋರಿಸ್ದಂಗೆ ಮೆಡಿಟೇಷನ್ ಪ್ಲೇಸು. ಸೊ ಈ ಕಡೆ ಎಲ್ಲ ನಿಮಗೆ ರೂಮ್ಸ್ ಇದೆ, ಊಟದ್ದು. ಇದು ಜಿಪ್ಲೈನು, ಇದು ರಾಕೆಟ್ ಡಿಜೆಕ್ಟರು. ನನಗಂತೂ ಗೊತ್ತಾಗ್ತಿಲ್ಲ ಇದು ಹದ್ದುನ, ಗರುಡನ ಅಥವಾ ಆಸ್ಟ್ರಿಚ್ ಅಂತ. ನಿಮಗೆ ಅದು ಗೊತ್ತಿದ್ರೆ ಹೇಳಿ, ದಯವಿಟ್ಟು ಹೇಳಿ. ಫುಲ್ ತೋರಿಸ್ತೀನಿ ನಿಮಗೆ. ದೊಡ್ಡ ರೆಕ್ಕೆ ಇದೆ. ಏನು ಮಾಡಿದೆ ಗೊತ್ತಾ, ನಾನು ಒಂದು ಪ್ಲೇಟ್ ತೊಗೊಂಡು ಕ್ಯಾಮ್ರಾಗಳಿಗೆ ಹೋಗ್ಬಿಟ್ಟು ಪ್ಲೇಟ್ ಬೀಳಿಸ್ಬಿಟ್ಟೆ, ಪ್ಲೇಟ್ ಹೊಡೆದಾಕ್ಬಿಟ್ಟೆ. ಪನ್ನೀರ್ ಇದೆ, ಗೋಬಿ ಇದೆ, ದಾಲ್ ತಡ್ಕ, ಮೈ ಫೇವ್ರೆಟ್ ಸಲಾಡ್. ಬೇಕಾದರೆ ವೆಜ್, ನಾನ್ ವೆಜ್ ಬೇಕಾದರೆ ನಾನ್ ವೆಜ್, ಚಿಕನ್ ಕಬಾಬ್. ಮಧ್ಯಾಹ್ನ ಊಟಕ್ಕೆ ಮೀನು, ಬಿರಿಯಾನಿ, ಗೋಬಿ, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಕಬಾಬು, ಹೆಸರುಬೇಳೆ, ಚಿಕನ್ ನಾಟಿ ಗ್ರೇವಿ, ಹಲ್ವಾ, ಜಿಲೇಬಿ, ಚಿಕನ್ ಸೂಪು, ಟೊಮೊಟೊ ಸೂಪು, ನೀರು. ಐ ಮೀನ್ ಡಯಟ್. ಮೀನು ಚೆನ್ನಾಗಿದೆ, ಸೊ ಸ್ಮೆಲ್ ಅಷ್ಟೇ. ಈಗ ಏನೇ ಹೇಳಿ, ನೀರು ತುಂಬ ಚೆನ್ನಾಗಿದೆ. ಸಮಯ ಸರಿಯಾಗಿ 2 ಗಂಟೆ. ಊಟ ಎಲ್ಲ ಮುಗೀತು. ಊಟ ಎಲ್ಲ ಮಸ್ತಾಗಿ. 1 ಪಾಯಿಂಟ್ಗೆ 60 ರೂಪಾಯಿ. ಎಷ್ಟು ಇದೆ ನೋಡ್ಕೊಳ್ಳಿಲ್ಲ. ಹಳೆಗಾಲೆಲ್ಲ ಮಾಡ್ತಾರೆ ಗೊತ್ತಾ, ಮಂತ್ರ ಬತ್ತಲ್ಲ ಬಾಯಿಗೆ, ಆದರೂ ಬಿಡ್ತೀನಿ. ಏನ್ ಗೊತ್ತಾ, ಆಗಿಂದ ರೆಕಾರ್ಡ್ ಅಂದ್ಕೊಂಡು ರೆಕಾರ್ಡೇ ಆಗಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸ್ವಿಮ್ಮಿಂಗ್ ಮಾಡೋಕ್ಕೂ ಮುಂಚೆ ಇಷ್ಟು ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಿ, ಆಮೇಲೆ ಪೂಲಿಗೆ ಬೀಳಬೇಕು. ಬೆಳಿಗ್ಗೆ ಬೇಗ ಬಂದರೆ ವೆಲ್ಕಮ್ ಡ್ರಿಂಕು, ಆಮೇಲೆ ಟಿಫನ್ ಇರುತ್ತೆ, ಆಮೇಲೆ ಮಧ್ಯಾಹ್ನ ಊಟ, ಸಾಯಂಕಾಲಕ್ಕೆ ಕಾಫಿ. ಆದರೆ ಊಟ ಕೊಡ್ತಾರೆ ಗೊತ್ತಿಲ್ಲ ನನಗೆ, ಕೇಳಿ ಹೇಳ್ತೀನಿ. ಆಮೇಲೆ ಇನ್ನೊಂದು, ಕಾಫಿಗೆ ಸಕ್ಕರೆ ಹಾಕಿರಲ್ಲ, ಸಕ್ಕರೆ ಹಾಕೊಂಡು ಕುಡೀರಿ. ಜೊತೆಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಬಜ್ಜಿ, ಆಲೂಗಡ್ಡೆ ಬಜ್ಜಿ ಚೆನ್ನಾಗಿದೆ. ನೋಡಿ ಬಿಸ್ಕೆಟ್, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಸಮಯ ಇವಾಗ 4:45 ಇನ್ನೊಂದು 1/4 ಗಂಟೆ ಇದೆ ಪಾಯಿಂಟ್ಸ್ ಮುಗಿದೋಗೋಕ್ಕೆ. ಮುಗಿಯೋಷ್ಟರಲ್ಲಿ ಮಿಕ್ಕಿರೋ 2 ಪಾಯಿಂಟ್ಸ್ನು ಕ್ಲಿಯರ್ ಮಾಡಬೇಕು. ಯಾವಾಗಲೇ ನಾನು ಕ್ವಾಡ್ ಬೈಕ್ ಆಡೋಕ್ಕಾಗಿಲ್ಲ. ಯಾಕೆ ಈಗ ಹೋಗಿ ಆಡ್ತೀನಿ. ಕ್ವಾಡ್ ಬೈಕ್ ಆಡಬೇಕು ಅಂತಂದರೆ DL ಮ್ಯಾಂಡೇಟ್ರಿ, 5 ಊರಾಗ ಲಾಸ್ಟು. ಆಡೋಕ್ಕೂ ಮುಂಚೆ ಒಂದ್ಸರಿ ಟೈಮ್ ನೋಡ್ಕೊಳ್ಳಿ. ಇನ್ನೊಂದು DL ಬೇಕು.
ಸೊ ಇಲ್ಲಿಗೆ ಈ ವಿಡಿಯೋ ಜರ್ನಿ ಮುಗೀತು. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.